ನನ್ನನ್ನು ತಪ್ಕೋಬೇಡ ಪ್ಲೀಸ್. ನಂಗೆ ನಾಚಿ ಆಗುತ್ತೆ, ನನ್ನನ್ನು ತಪ್ಕೋಬೇಡ. ನೋಡು ಅವರೆಲ್ಲ ಹೇಗ್ ನಗ್ತಾ ಇದ್ದಾರೆ ನೋಡು. ಅವ್ರು ನಗ್ಲಿ ಅಂತ ತಾನೇ ನಾವ್ ಇಷ್ಟೆಲ್ಲ ಮಾಡೋದು. ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹಂಗಂತೀರಾ? ಯಾರ್ರಿ ನೀವು? ನಾನು ಪಕ್ಕದ ಮನೆಗೆ ಹೊಸ್ದಾಗಿ ಬಂದಿರೋಳು. ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಬರುವಷ್ಟ್ರಲ್ಲಿ ನೀವು ಡಾನ್ಸ್ ಮಾಡ್ತಾ ಇದ್ರ ನಂಗೂ ಜೋಶ್ ಬಂದ್ಬಿಡ್ತು, ಸ್ಟೆಪ್ ಹಾಕ್ಬಿಟ್ಟೆ. ಸ್ಟೆಪ್ ಹಾಕಕ್ ನಿಮ್ ಮನೇಲಿ ನಿಮ್ ಗಂಡ ಇಲ್ವೇನ್ರಿ? ವಾಟ್ ದ ಡಕ್? ಏನ್ ಮಾತಾಡ್ತಿದ್ದೀರಿ ನೀವು? ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಮದ್ವೆನೇ ಆಗಿಲ್ವಾ? ಒಂದ್ಸರಿನೂ ಆಗಿಲ್ಲ ಗೊತ್ತಾ? ಒಂದು ಸರಿನೂ ಮದ್ವೆ ಆಗಿಲ್ವಂತೆ. ಇನ್ಮೇಲೆ ಈ ಮನೇನ ನಿಮ್ ಮನೆ ಅನ್ಕೊಳ್ಳಿ, ನನ್ನನ್ನ ನಿಮ್ಮ ನನ್ನ ಫ್ರೆಂಡು ಅನ್ಕೊಳ್ಳಿ. ಅಷ್ಟೇನಾ? ಅಯ್ಯೋ ಅಯ್ಯೋ ಏನಾಯ್ತ್ರಿ? ಕಚ್ಕೊಂಬಿಟ್ಟೆ. ಅಯ್ಯೋ ರಕ್ತ ಬರ್ತಿದ್ಯಲ್ರಿ? ಹೌದು. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಅಯ್ಯೋ ಇವಾಗ ನೋವು ಕಡಿಮೆ ಆಯ್ತಾ? ಅಯ್ಯೋ ದೇವ್ರೆ, ರಕ್ತನೇ ಇಲ್ವಲ್ರಿ? ನಾನು ನುಂಗ್ಬಿಟ್ಟೆ ಪೂರ. ಈ ಹುಡುಗಿಯರಿಗೆ ಸ್ವಲ್ಪ ಸೊದ್ರ ಕೊಟ್ಬಿಟ್ರೆ ಸಾಕು ಸರ್, ಮೊಯ್ಯಲ್ಲಿರೋ ರಕ್ತ ಎಲ್ಲ ಕುಡ್ಕೊಬಿಡ್ತಾರೆ. ಅಂದಂಗೆ ನಮ್ಮ ಮನೆಗೆ ಬಂದಿರೋದು. ನಿಮ್ ಮನೇಲಿ ಏನೇನೋ ಸೌಂಡ್ ಬರ್ತಿರುತ್ತೆ ಗೊತ್ತೇನ್ರಿ? ನಂಗಂತೂ ನಿದ್ದೆನೆ ಬರಲ್ಲ. ನಾನು ಆತರ ಏನು ಮಾಡಲ್ಲ, ಬೇಕಾದ್ರೆ ನನ್ನ ಹೆಂಡತಿ ಕೇಳಿ. ಅಂದ್ರೆ ಹೊಡಿಯೋದು ಬೈಯೋದು ಇದೆಲ್ಲ ಮಾಡಲ್ಲ ಅಂತೆ. ಓ, ನೀವು ಆತರ ಹೇಳ್ತಾ ಇದ್ದೀರಾ? ನಾನು ಆತರ ಎಲ್ಲ ಹೇಳಿದ್ದು. ಮತ್ತೆ ರಾತ್ರಿ ನಿಮ್ ಮನೆಯಿಂದ ಯಾರ್ಯಾರೋ ಓಡಾಡೋದು, ಮತ್ತೆ ಹಾಡಾಡೋದು, ಕಿರ್ಚೋದು, ಗೆಜ್ಜೆ ಸೌಂಡ್ ಎಲ್ಲ ಬರುತ್ತ್ರಿ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ? ನೋಡಿ ಇವಾಗ ಗೆಜ್ಜೆ ಸೌಂಡ್ ಬರುತ್ತೆ ನೋಡಿ. ಕೇಳಿಸ್ತಾನೆ ಇಲ್ಲ. ಕೇಳಿಸ್ತಿದ್ಯಲ್ರಿ? ಇವಾಗ ನೋಡಿ ನಾಯಿ ಸೌಂಡ್ ಬರುತ್ತೆ. ಇದು ಕೇಳಿಸ್ತಾ ಇಲ್ಲಪ್ಪ ರೀ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ? ಭಯ ಆಗ್ತಾ ಇದ್ಯಾ? ತಪ್ಕೊಳ್ಳಿ. ತಪ್ಕೊಂಡ್ರೆ ಭಯ ಕಡಿಮೆ ಆಗುತ್ತಾ? ಟ್ರೈ ಮಾಡಿ ನೋಡಿ. ಅಯ್ಯೋ ನಿಮ್ಮ ರೀ, ಈ ಕಡೆ ಒದ್ದಿದ್ರೆ ಅವಳ ಮೇಲೆ ಬೀಳ್ತೀರಾ? ಅಯ್ಯೋ ರಾಮ ರಾಮ. ಅಯ್ಯಪ್ಪ ದೆವ್ವ ದೆವ್ವ ದೆವ್ವ. ನಾನು ನಿಮ್ಮ ಹೆಂಡ್ತಿನ? ನೀವೇನ್ರಿ ಮಧ್ಯ ಹಾಲಲ್ಲಿ ಮೈ ಮರ್ತ್ ತಪ್ಕೊಂಡಿದ್ದೀರಾ? ಪಕ್ಕದ ಮನೆಯವರು ಭಯ ಆಗ್ತಾ ಇತ್ತು ಅಂದ್ರು ಸಮಾಧಾನ ಮಾಡ್ತಾ ಇದ್ದೆ. ತಪ್ಕೊಂಡು ಅಕ್ಕ ಪಕ್ಕದವ್ರ ಅಂದ್ರೆ ಇಷ್ಟು ಇರೋದು ಬೇಡವಾ? ನಿಮ್ಗೆ 2 ವೀಲರೇ ಓಡ್ಸಕ್ ಬರಲ್ಲ, ಅಂತದ್ರಲ್ಲಿ 4 ವೀಲರ್ ಬೇಕಾ? ಕಳ್ಕೊಂಡು ಹೋಗ್ತೀನಿ. ಬಿಡ್ತೀನಿ ಗೊತ್ತು ತಾನೇ. ಏಯ್ ಯಾರೇ ನೀನು? ಯಾಕೆ ಬಂದಿದ್ಯಾ? ಯಾಕೆ ಬಂದೆ ಅಂತ ಗೊತ್ತಾಗ್ಲಿಲ್ಲ, ಸುಮ್ನೆ ಬಂದ್ಬಿಟ್ಟೆ. ನಿಮ್ ಮನೇಲಿ ದೆವ್ವ ಇದೆ ಕಣ್ರಿ. ರಾತ್ರಿ ನಿಮ್ ಮನೆಯಿಂದ ಏನೇನು ಸೌಂಡ್ ಬರ್ತಾ ಇರುತ್ತೆ, ನೀವು ಕೇಳಿಸ್ಕೊಂಡಿಲ್ವಾ? ಹೌದು ರೀ, ನಮ್ಮ ಮನೇಲಿ ದೆವ್ವ ಇದೆ ರೀ. ದೆವ್ವ ಬಾತ್ರೂಮ್ ಹೋದ್ರೆ ನೀರ್ ಬರುತ್ತೆ. ನಾನ್ ಟ್ಯಾಪ್ ಆನ್ ಮಾಡಕ್ಕಿಂತ ಮುಂಚೆನೆ ಬರುತ್ತೆ. ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕಾದ್ರೆ ನನ್ನ ಹಿಂದೆನೆ ಯಾರೋ ನಿಂತಂಗಾಗತ್ತೆ ರೀ. ಊರಿ ಬೆಡ್ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ. ಏನಿದ್ ಮಾಂಗ್ ಮಾಂಗ್ ಅಂತಾರ ಆಡ್ತಾ ಇದೀಯಾ? ಏನಾರೇ ಹೇಳು. ದೆವ್ವ ಇದೆಯಂತೆ. ದೆವ್ವ ಸರ್, ಮನುಷ್ಯರುಗಳೇ ದೆವ್ಗಳ ತರ ಆಡ್ತಾ ಇದಾರೆ. ಇನ್ನೆಲ್ಲಿರ್ತವೆ ಸರ್ ದೆವ್ವ? ಹೇಳಿ ಸರ್ ಇವ್ರಿಗೆ ದೆವ್ವ ಇಲ್ಲ ಅಂತ. ಇಲ್ಲಮ್ಮ, ದೆವ್ವ ಇಲ್ಲ ಸರ್ ನೋಡಿ ಸರ್, ದೆವ್ವ ಬಂದ್ರೆ ಬೇವಿನ ಸೊಪ್ಪು ತಗೊಂಡು ಓಡಿಸ್ತಾರೆ. ಅದೇ ಬೇವಿನ ಮರದಲ್ಲಿ ದೆವ್ವ ಉಂಟು ಅಂತ ಹೇಳ್ತಾರೆ. ಎಲ್ಲುಂಟು ಸರ್ ಲಾಜಿಕ್ಕು? ನಾನು ಹೇಳಿಲ್ವಾ ದೆವ್ವ ಇದೆ ರೀ? ಕಿಚನ್ ಅಲ್ಲಿ ಸೌಂಡ್ ಮಾಡ್ತಿದ್ದೀರಿ. ಯಾವ್ದೋ ಬೆಕ್ಕು ಕೂಗ್ತಾ ಇರ್ಬೇಕು. ಬೆಕ್ಕು ಬೆಕ್ಕೆ. ದೆವ್ವ ದೇವ್ರಿದೆ ಅಂದ್ಮೇಲೆ ಏನೇ ಇಲ್ಲೊಂದು ದೆವ್ವ ಹಿಂಗಂತ ನಡ್ಕೊಂಡ್ಬಂದು ಇಲ್ಲೊಂದು ತಲೆ ಬುರುಡೆನ ತಕೊಂಡು ಆಪಲ್ ತಿನ್ಕೊಂಡು ಹೋಗ್ತಾ ಉಂಟು ಅಂತ ಹೇಳ್ತಾ ಇದ್ದೆ. ತೆಗೆದು ಕೂತು ಬಿಡ್ತೀನಿ ಈಗ. ಅಯ್ಯೋ ಗಣೇಶ ಗಣೇಶ, ನಮ್ಮ ಮನೇಲಿರೋ ದೇವ್ರ ಅನ್ನೋದ್ರು ಹೋದ್ರೆ ನಮ್ಮ ಯಜಮಾನ್ರಿಗೆ ಗುಂಡೋಡಿಸ್ತೀನಪ್ಪ. ಅಪ್ಪ ದೇವ್ರಿಗೆ ಕಾಪಾಡಪ್ಪ ರೀ. ದೇವ್ರಿದೆ ಅಂದ್ಮೇಲೆ ದೆವ್ವ ಇದೆ ಅಂತ ನಂಬೇಕಲ್ವೇನ್ರಿ? ಏನಾಯ್ತು? ಭಯ ಆಗ್ತಿದೆ. ಹತ್ರ ಬನ್ನಿ. ಹತ್ರ ಬಂದ್ರೆ ಕಡಿಮೆ ಆಗುತ್ತಾ ನೋಡಿ. ಸಮಾಧಾನ ಮಾಡ್ತಾ ಇದ್ದೀನಿ. ನನ್ನ ಸಮಾಧಾನ ಮಾಡಿ ನೀವು. ನಿನಗ್ ಮದ್ವೆ ಆಗಿದ್ಯಲ್ವಾ? ನಿನಗ್ ಸಮಾಧಾನ ಮಾಡಕ್ ಗಂಡ ಅವ್ರೆ ತಾನೆ. ಇವ್ರಿಗೆ ಮದ್ವೆ ಆಗಿದ್ಯಾ? ಇಲ್ಲ. ಮತ್ತೆ ಯಾರು ಸಮಾಧಾನ ಮಾಡ್ಬೇಕು? ನೀವೇ ಮಾಡ್ಬೇಕಲ್ವಾ? ಬನ್ನಿ ಹತ್ರ ಬನ್ನಿ. ಇಲ್ಲ ಇಲ್ಲ ಇಲ್ಲ, ನನಗೆ ಸಮಾಧಾನ ಮಾಡು. ಸರಿ, ಇವಳಿಗೆ ಮದ್ವೆ ಆಗಿದ್ಯಲ್ವಾ?
ಸಮಾಧಾನ ಮಾಡಕ್ಕೆ ಗಂಡ ಅವ್ರೆ ಅಲ್ವಾ? ಹೌದು. ಇವ್ರಿಗೆ ಮದ್ವೆ ಆಗಿದ್ಯಾ? ಇಲ್ಲ. ಯಾರು ಸಮಾಧಾನ ಮಾಡ್ಬೇಕು? ನೀವು. ಮತ್ತೆ ಹತ್ರ ಬನ್ನಿ. ನಾನು ಯಾಕ್ ಮಾತಾಡ್ತಿದ್ದೀರಾ ಸರ್? ಯಾರಾಗಿದೆ ಸರ್ ನಿಮ್ಗೆ? ರೀ! ನೀವು ನನ್ ಗಂಡ ರೀ! ನಿನ್ ಗಂಡ ಇದಾರ ತಾನೆ? ನಿನ್ ಭಯ ಆದ್ರೆ ಅವರೇ ಸಮಾಧಾನ ಮಾಡ್ತಾರೆ ತಾನೆ? ನನ್ ಗಂಡ ಇದಾರ? ಇಲ್ಲ. ಮತ್ ಇವರೇ ಸಮಾಧಾನ ಮಾಡ್ಬೇಕು ತಾನೆ? ಹಾ ಕರೆಕ್ಟ್ ಬನ್ನಿ. ಹಾಯ್, ನನ್ನ ಹೆಸರು ಮಂಜು ಪಾವಗಡ. ಎಲ್ರೂ ಪ್ರೀತಿಯಿಂದ ಸೆಕೆಂಡ್ ಹ್ಯಾಂಡ್ ಸೆಲ್ವಾ ಅಂತ ಕರೀತಾರೆ. ನಾನು ಓದಿದ್ದೆ ಸೆಕೆಂಡ್ PUC ಅಷ್ಟೇ. ಯಾಕೆ ನಮ್ಮ ಅಪ್ಪಂಗೂ ನಾನು ಸೆಕೆಂಡ್ ಹ್ಯಾಂಡೇ. ತಪ್ಪು ತಿಳ್ಕೊಬೇಡಿ, ನಮ್ಮ ಅಪ್ಪಂಗೆ ನಾನು ಎರಡನೇ ಮಗ ಮೇಡಮ್. ನಾನು ಸೆಕೆಂಡ್ ಹ್ಯಾಂಡ್ ಆಗಕ್ ಕಾರಣನೇ ಈ ಮಹಾನ್ ಭಾವರು ಮೇಡಮ್. ಏನ್ ತಗೊಳಕ್ ಹೋದ್ರು ಮಗ ಸೆಕೆಂಡ್ ಹ್ಯಾಂಡ್ ತಗೋ, ಮಗ ಸೆಕೆಂಡ್ ಹ್ಯಾಂಡ್ ತಗೋ ಅಂತ ಉರ್ಸೋರು ಮೇಡಮ್. ಅದೇ ಊರಿಗೆ ನಾನು ಇವತ್ತು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಅಂಗಡಿ ಓಪನ್ ಮಾಡಿದ್ದೀನಿ ಮೇಡಮ್. ಈ ಊರಲ್ಲಿ ಯಾವುದೇ ಗಲ್ಲಿಲಿ ಗಾಡಿ ಓಡಾಡಿದ್ರು ನನ್ನ ಹತ್ರ ಬರ್ಲೇಬೇಕು ಮೇಡಮ್. ಈ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಾ? ಇದು ಸೆಕೆಂಡ್ ಹ್ಯಾಂಡ್ ಲಾರ್ಜ್ ಕಿಟ್ಟಲ್ಲಿ ಗೊಬ್ಬರ ಹಾಕಿತ್ತ. ಈ ಫೋನ್ ನೋಡಿ, ಇದು ಸೆಕೆಂಡ್ ಹ್ಯಾಂಡ್ ಸುಮಾರು ಜನ ಬಳಸ್ಬಿಟ್ಟವ್ರೆ ಮೇಡಮ್. ಬೆಳಗ್ಗೆ ನಿಮ್ಗಳು ಮುಖ ನೋಡ್ಕೊಂಡು ಅಂಗಡಿ ಓಪನ್ ಮಾಡ್ತಾ ಇದ್ದೇನೆ. ಬಿಸ್ನೆಸ್ ಚೆನ್ನಾಗಾದ್ರೆ ನಿಮ್ ಅದೃಷ್ಟ, ಇಲ್ದಿದ್ರೆ ನನ್ ಟೈಮ್ ಸರಿ ಇಲ್ಲ ಅಂತ ಸುಮ್ಮನೆ ಇರ್ತೀನಿ. ಹಲೋ, ಮದ್ವೆ ಬ್ರೋಕರ್ ಅರ್ಜುನೇ ಮಾತಾಡ್ತಾ ಇರೋದು ಹೇಳಿ. ಏನು ಹುಡುಗಿ ಜಾತಕ ಸರಿ ಇಲ್ವಾ? ಅದಕ್ಕೇನಂತೆ ಅರ್ಧ ಬಿಸಾಕಿ ಹೊಸ ಜಾತಕ ಬರ್ಸಿದ್ರೆ ಆಯ್ತು. ಓ, ಡೇಟ್ ಆಗಿ ಬರ್ತಲ್ಲಿ ಸಮಸ್ಯೆ ಇದೆಯಾ? ಡೇಟ್ನೇ ಚೇಂಜ್ ಮಾಡಿಸ್ಬಿಡೋಣ ಬಿಡಿ. ಈಗ ಗಾಡಿ ಪಾರ್ಟ್ಸ್ ಅಲ್ಲಿ ಸಮಸ್ಯೆ ಇದ್ರೆ ಪಾರ್ಟ್ಸ್ನೇ ಚೇಂಜ್ ಮಾಡ್ಸಲ್ವಾ? ಹಂಗೆ ಇದೂನು ಹಂಗೆ ಫೀಸ್ ಕೊಡೋದನ್ನ ಮರಿಬೇಡಿ. ಹಲೋ, ಏನು ಹುಡುಗಿ ಕಲ್ಯಾಣ ಮಂಟಪದಿಂದ ಓಡೋದ್ಲಂತ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೊಸ ಹುಡುಗಿನ ಕರ್ಸಿ ನಾಳೆನೆ ಮದುವೆ ಮಾಡಿಸ್ಬಿಡ್ತೀನಿ. ಹಾ, ಆದ್ರೂ ಏನೇ ಹೇಳಿ, ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮದುವೆ ಮಾಡಿಸೋದು ಭಾರಿ ಕಷ್ಟ ಸರ್. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅದಕ್ಕೆ ನಾನು ಇನ್ನು ಮದುವೆ ಆಗಿಲ್ಲ. ಹಾಯ್, ಏನ್ ಭಿಕ್ಷೆ ಬಿಡಕ್ ಇಷ್ಟು ದೊಡ್ಡ ಆಫೀಸ್ ಕಟ್ಕೊಂಡಿದ್ದೀರಾ? ನಿನ್ ಜೊತೆ ಕಾಂಪಿಟೇಷನ್ ಕೊಡ್ಬೇಕಲ್ಲ. ಹಲೋ, ಹಾ. ಇದು ಮ್ಯಾರೇಜ್ ಬ್ಯೂರೋ. ಅಂದ್ರೆ ಮದುವೆ ಮಾಡ್ಸೋನು. ಓ ಬ್ರೋಕರ್ ಅನ್ನು. ಏನ್ ಬ್ರೋಕರ್ ಅಂದ್ರೆ ಅಷ್ಟು ಸಿಪಾಗಿ ಮಾತಾಡ್ತಾ ಇದ್ಯಾ? ಬ್ರೋಕರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮೀಡಿಯೇಟರ್, ಮಧ್ಯವರ್ತಿ, ಏಯ್, ದಳ್ಳಾಳಿ. ಅಯ್ಯೋ ನೀನು ಸಂಬಂಧಗಳನ್ನ ಕೂಡ್ಸೋನು ಅಂತ. ಈಗ ಗುರುಕಿರಣ್ ಸರ್ ಮದುವೆ ಮಾಡಿಸಿದ್ ಯಾರು? ಅವ್ರ ಅಪ್ಪ ಅವ್ರಮ್ಮ. ನಾನು. ನಿರಂಜನ್ ಅವ್ರು ಮದುವೆ ಮಾಡಿಸಿದ್ ಯಾರು? ಮಜಾ ಭಾರತ. ನಾನು. ಮಯೂರಿ ಅವ್ರು ಮದುವೆ ಮಾಡಿಸಿದ್ ಯಾರು? ಮದುವೆ ಅವ್ರಿಗಿನ್ನೂ ಮದ್ವೆನೇ ಆಗಿಲ್ಲ ಕಣ. ಅವ್ರು ಮದುವೆ ಮಾಡಿಸೋರು ಯಾರು? ಯಾರು? ನಾನು. ನಿಮ್ ಕತೆ ಮುಗೀತು ಮೇಡಮ್. ಇಷ್ಟೆಲ್ಲ ಹೇಳ್ತಿದ್ರು ಕಣ್ ಕಾಣ್ತಿಲ್ವೇನೋ? ಇದು ಮ್ಯಾರೇಜ್ ಬ್ಯೂರೋ. ಮತ್ ನಿನ್ ಕಣ್ಣಲ್ಲಿ ಏನ್ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ಯಾ? ನಂದು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಬೋರ್ಡ್ ಇಲ್ವಾ? ಸೆಕೆಂಡ್ ಹ್ಯಾಂಡ್ ನೀನ್ ಯೋಗ್ಯತೆಗೆ ತಕ್ಕಂತ ಇಟ್ಕೊಂಡಿದ್ಯಾ? ಯಾವ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಲೇ, ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಬೋರ್ಡ್ ಬರ್ತಿದ್ ತಾನೆ? ಲೇ, ಈ ಡೈಲಾಗ್ನೆಲ್ಲ ನೀನು ಗೊಬ್ರ ಇಬ್ರೇ ರೂಮ್ ಅಲ್ಲಿ ಇರ್ಬೇಕಂದ್ರೆ ಮಾತಾಡ್ಕೊಳ್ಳಿ. ಬಂದ್ಬಿಟ್ಟ 33 ಅನ್ಕೊಂಡು. ಲೇ, ನನ್ನ ಅಂಗಡಿ ಪಕ್ಕದಲ್ಲಿ ನಿನಗ್ ಜಾಗ ಕೊಟ್ನಲ್ಲ, ನಮ್ಮ ಓನರ್ಗೆ ಏನಾದ್ರು ತಗೊಂಡ್ ಹೊಡಿಬೇಕು. ನಿನ್ ಗ್ಯಾರೇಜ್ ಪಕ್ಕದಲ್ಲಿ ನಾನು ಮ್ಯಾರೇಜ್ ಬ್ಯೂರೋ ಇಟ್ಕೊಂಡಿದ್ದೀನಲ್ಲ, ನಾನೇನಾದ್ರೂ ತಗೊಂಡ್ ಹೊಡ್ಕೋಬೇಕು. ವಾಡ್ಕೋ ನನಗೇನೆ. ನನ್ನ ಮುಂದೆ ಅದ್ ಹೆಂಗ್ ಬಿಸ್ನೆಸ್ ಮಾಡ್ತೀಯ ನಾನು ನೋಡ್ತೀನಿ. ನೀನು ನನ್ನ ಮುಂದೆ ಹೆಂಗ್ ಬಿಸ್ನೆಸ್ ಮಾಡ್ತೀಯ ನಾನು ನೋಡ್ತೀನಿ. ಹಲೋ, ಒಳ್ಳೆ ತರಕಾರಿ ಮಾರ್ಕೆಟ್ ಅಲ್ಲಿ ನಾಯಿಗಳ ತರ. ಏನ್ ಬೇಕು ಸರ್? ಕಾರ್ ಬೇಕಿತ್ತು. ಕಾರ್ ಬೇಕಂತೆ ಸುಮ್ನೆ ಕೂತ್ಕೊಬಿಡಿ. ಸರ್, ನಿಮ್ಗೆ ಯಾವ ತರ ಕಾರ್ ಬೇಕು? ನೋಡಿ, ಯಾವ ತರ ಕಾರ್ ಬೇಕು ಅಂದ್ರೆ ಸರ್ ಹೇಳಿ, ಯಾವ ತರ ಬೇಕಾದ್ರೂ ನನ್ನ ನಮ್ಮಲ್ಲಿದೆ. ಅಲ್ಲ ಸರ್, ಯಾವ ಮಾಡ್ಲು ಬೆಳೆದ್ರು ನಾನ್ ಕೊಡ್ತೀನಿ. ಅಲ್ಲ, ಯಾವ ಕಲರ್ ಹೇಳಿದ್ರು ನಾನು. ನೋಡಿ, ಕಾರ್ ಯಾವ ರೀತಿ ಬೇಕು ಅಂದ್ರೆ ಗೇರ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ನೆಲದಲ್ಲಿ ಹೋದಂಗಿರ್ಬಾರ್ದು, ಆಕಾಶದಲ್ಲಿ ಹೋದಂಗಿರ್ಬಾರ್ದು. ಮತ್ತೆ ಒಳ್ಳೆ ಮೆಟ್ರೋದಲ್ಲಿ ಹೋದಂಗಿರ್ಬೇಕು. ಅದಕ್ಕೆ ನೀವು ಮೆಟ್ರೋದಲ್ಲೇ ಹೋಗ್ಬೇಕು. ಸುಮ್ನೆ ಕುತ್ಕೊಳ್ಳೋ ಸರ್. ಅದೇ ತರ ಗಾಡಿ ನಮ್ಮ ಹತ್ರ ಇದೆ ಸರ್. ಫಸ್ಟ್ ಗೆ ಕೀ ಹಾಕಿದ್ದಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಏನ್ ಆಶ್ಚರ್ಯ ಗುರು, ಟೀ ಹಾಕ್ತಿದ್ದಂಗೆ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತಂತೆ. ಯಾರಿಗೂ ಗೊತ್ತಿರ್ಲಿ. ಸುಮ್ಮನೆ ಇರೋ ಅಂತ ಹೇಳಿದೆ ತಾನೆ. ಅದೇ ತರ ಗಾಡಿ ನಮ್ಮ ಹತ್ರ ಇದೆ. ಫಸ್ಟ್ ಗೇರ್ ಹಾಕ್ತಿದ್ದಂಗೆ 2 ಚಕ್ರ ಒಳಗಡೆ ಹೋಗ್ಬಿಡುತ್ತೆ. ಸೂಪರ್. 2ನೇ ಗೇರ್ ಹಾಕಿ 3ನೇ ಗೇರ್ ಪಾಸ್ ಆಗ್ತಿದ್ದಂಗೆ 2 ಚಕ್ರ ಒಳಗಡೆ ಹೋಗುತ್ತೆ. ಎಕ್ಸಲೆಂಟ್. ಒರೇ ವೀಲಿಂಗ್ ಅಲ್ಲೇ ಪಾಸ್ ಆಗ್ತಾ ಇರುತ್ತೆ ಸರ್. ಆಮೇಲೆ 4ನೇ ಗೇರ್ ಹಾಕ್ಬೇಕು, ಗಾಡಿಯಿಂದ ಆಚೆ ರೆಕ್ಕೆ ಬಂದು ಪಟ 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 ಅಂತ ಹಾರಕ್ ಶುರು ಆಗುತ್ತೆ ಸರ್. ವಾಹ್,
5ನೇ ಗೇರ್ ಹಾಕಿದ್ರೆ ಆಗಲ್ಲ ಬಿಡಿ ಸರ್. ಯಾಕಾಗಲ್ಲ? ಅಯ್ಯೋ ಆಗಲ್ಲ ಬಿಡಿ ಸರ್. ಅದೇ ಯಾಕಾಗಲ್ಲ? ಅಲ್ಲಿವರೆಗೂ ನೀವು ಬದುಕಿರ್ಬೇಕಲ್ಲ. ನೀವೇನೋ ಚಂದಮಾಮ ಕತೆ ಹೇಳ್ತಾನೆ, ನೀವು ಅದನ್ನ ನಂಬ್ತಾ ಇದ್ದೀರಾ. ಜನಿನ ಸುಮ್ನೆ ಕೂತ್ಕೊ ಅಂತ ಹೇಳ್ದೆ ತಾನೆ ಸರ್. ಅದೇ ತರ ಗಾಡಿ ಇದೆ ಸರ್. ಮೊನ್ನೆ ನಮ್ ದರ್ಶನ್ ಸರ್ಗೆ ನಾನೇ ಒಂದ್ ಗಾಡಿ ಕೊಡ್ಸಿದ್ದೆ, ಲಂಬು ಅಣ್ಣನ್ ಗಿಣಿ. ಯಾವ ಗಿಣಿ? ಲಂಬು ಅಣ್ಣನ್ ಗಿಣಿ. ಅದು ನೋಡ್ಬೇಕು ಸರ್. ಅದು ಬರ್ತಾ ಇದ್ರೆ 10 ಜಿಂಕೆನ ಬೇಟೆಯಾಡಿರೋ ಸಿಂಹ ತರ ಬರ್ತಾ ಇರುತ್ತೆ ಸರ್. ದರ್ಶನ್ ಸರ್ ತಗೊಂಡಿರೋದ? ಈಗಲೇ ತೋರಿಸಿ ಸರ್, ಈಗಲೇ ತೋರಿಸಿ. ಅಲ್ಲ ತೋರಿಸ್ಬೋದು, ಅದೊಂಚೂರು ಕಾಸ್ಟ್ಲಿ ಆಗುತ್ತೆ ಸರ್. ಕಾಸ್ಟ್ಲಿ ಎಷ್ಟಾಗ್ಬೋದು? ಎಷ್ಟಾಗ್ಬೋದು ಅಂತಂದ್ರೆ ಈ ಆಲ್ಟ್ರೇಷನ್, ಎಕ್ಸ್ಟ್ರಾ ಫಿಟ್ಟಿಂಗು, ರೋಡ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೇರಿ ಒಂದು 45 ಲಕ್ಷ ಆಗುತ್ತೆ ಸರ್. ಜುಜುಬಿ 45 ಲಕ್ಷ? ಜುಜುಬಿ ರೇ, ನಿಮ್ಮ ಟಿಪ್ಸು ಸೇರಿ ರೌಂಡ್ ಫಿಗರ್ 50 ಲಕ್ಷ ಕೊಡ್ತೀನಿ. ಈಗ ತೋರಿಸಿ ಸರ್. 2 ನಿಮಿಷ ಸರಿ ಸರ್, ಪೇಪರ್ ತಂದು ಬಿಡ್ತೀನಿ, ಸೈನ್ ಮಾಡಿ ಗಾಡಿ ತಗೊಂಡೋಗ್ರಿ. 50 ಲಕ್ಷನ? ಸರ್ ನಮಸ್ತೆ ಸರ್. ನಮಸ್ಕಾರ. ಕಾರ್ ತಗೊಳಕ್ ಬಂದ್ರ? ಹೌದು. ಅದು 50 ಲಕ್ಷಕ್ಕೆ? ಏನ್ ಸರ್ ಹೆಂಡತಿಗೆ ಹೇಳಿದ್ರಾ? ನಿಮ್ಮ ಹೆಂಡತಿಗ? ಮತ್ತಿನ್ನೇನ್ರಿ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಏನೋ ನಿಮಗಿನ್ನೂ ಮದುವೆ ಆಗಿಲ್ವಾ? ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಸುಂದರವಾಗಿದ್ದೀರಾ, ನಿಮಗಿನ್ನೂ ಮದುವೆ ಆಗಿಲ್ವಾ? ಈ ಕಾಲೇಜಲ್ಲಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ನ್ಯಾಯವಾಗಿ, ನಿಂತರ ಅನ್ಯಾಯವಾಗಲ್ಲ. ಅರ್ಥ ಆಯ್ತಾ? ಇನ್ನೊಂದ್ ದಿನ ಕಾಲೇಜಲ್ಲಿ ಏನಾರ ಕಾಣಿಸ್ಕೊಂಡ್ರೆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ನಾವೇ ಗೆದ್ದಿರೋದಂತ ಅನೌನ್ಸ್ ಆಗಿದೆ. ಯಾವನು ಕೆಮ್ಮಂಗಿಲ್ಲ. ಹಾಕ್ರೋ ಮ್ಯೂಸಿಕ್. ಮೊಟ್ಟೆ ಒಂದು ಟೀ ಹೇಳು. ಟೀನಾ? ಮುಂದಿನ ವಾರ ನಮ್ಮ ಅಕ್ಕನ ಮದ್ವೆ, ಜೇಬಲ್ ₹1 ಇಲ್ಲ ಅಂತ ಕೂತಿದೀನಿ, ಇವಳಿಗೆ ಟೀ ಅಂತ ಇವನ್ಗೆ. ತಗೊಳ್ಳಿ. ಏನಕ್ಕೆ? ಮದುವೆ ಮಾಡು, ನಿಮ್ಮ ಅಕ್ಕನ ಮದ್ವೆ ಧಾಮ್ ಧೂಮ್ ಅಂತ. ತಗೋ, ಇದೇ ₹1 ನೀನ್ ಹಿಡ್ಕೊಂಡು ಧಾಮ್ ಧೂಮ್ ಅಂತ ನೀನ್ ಮದ್ವೆ ಮಾಡು. ನಾನು ಅಷ್ಟೊಂದು ಸುಂದರವಾಗಿದ್ದೀನ? ನಾಯಿ ಸೋಪ್ ಹಾಕಿ ಸ್ನಾನ ಮಾಡಿಸಿದ್ರೆ ಥೇಟು ಪೀಕೆ ತರನೇ ಕಾಣ್ತೀಯ. ಹಂಗಾದ್ರೆ ನೀನೇ ನನ್ ಮದ್ವೆ ಆಗೋ. ಮಚ್ಚೆ ಮದ್ವೆ ಮಾಡ್ಸು ಮಚ್ಚೆ. ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ಮಚ್ಚಿ, ಆಸೆಗೂ ದುರಾಸೆಗೂ ಏನ್ ವ್ಯತ್ಯಾಸ ಮಚ್ಚೆ? ಲವ್ ಮಾಡಿ ಮದ್ವೆ ಆಗ್ತೀನಿ ಅನ್ನೋದು ಆಸೆ, ಮದ್ವೆ ಆಗಿ ಚೆನ್ನಾಗಿರ್ತೀನಿ ಅನ್ನೋದು ದುರಾಸೆ. ಅದೇನ್ ಕರೆಕ್ಟ್ ಆಗಿ ಹೇಳಮ್ಮ. ನೋಡ್ ಮಗ, ಹುಡುಗಿರ ಹತ್ರ ನಾವು 2 ವಿಷಯ ಮುಚ್ಚಿಡ್ಬೇಕಣ. ಯಾವ್ದ್ಯಾವ್ದು? ಲವರ್ ಹತ್ರ ಹೆಂಡತಿ ಇರೋ ವಿಷಯ, ಹೆಂಡತಿ ಹತ್ರ ಲವರ್ ಇರೋ ವಿಷಯ. ಮಚ್ಚೆ, ನೀನ್ ತುಂಬಾ ಕಿಲಾಡಿ, ಆದ್ರೆ ನನ್ ಲೈಫಲ್ಲಿ ಹಂಗ ಆಗ್ಬಾರ್ದಾಗಿತ್ತು ಮಚ್ಚೆ. ಏನಾಯ್ತಾ ನಿನ್ ಲೈಫಲ್ಲಿ? ನಾನೊಂದು ಹುಡುಗಿ ನಾನು ತುಂಬಾ ಡೀಪ್ ಆಗಿ ಲವ್ ಮಾಡಿದ್ದೆ. ಅವಳು ನನ್ಗೆ ಗೊತ್ತಿಲ್ದೇನೆ ಅವ್ನ ಫ್ರೆಂಡ್ ಲವ್ ಮಾಡ್ಬಿಟ್ಟವಳೆ. ಅವನ ಫ್ರೆಂಡು ಅವಳಿಗೆ ಗೊತ್ತಿಲ್ದಾನೆ ಅವ್ನ ಮಾವನ್ ಮಗನ್ ಲವ್ ಮಾಡ್ಬಿಟ್ಟವನೆ. ಅವನ್ ಮಾವನ್ ಮಗ ಅವಳಿಗೆ ಗೊತ್ತಿಲ್ದಾನೆ ಅವ್ರ ಅತ್ತೆ ಮಗಳು ಲವ್ ಮಾಡ್ಬಿಟ್ಟವನೆ. ಅವ್ರ ಅತ್ತೆ ಮಗಳು ನಿಂತರ ಆಗೋದಕ್ಕೆ ಲವ್ವೇ ಮಾಡ್ಬೇಕಾಗಿಲ್ಲ, ನಿನ್ ಲವ್ ಸ್ಟೋರಿ ಕೇಳಿದ್ರೆ ಸಾಕು. ಯಾರೋ ಮಚ್ಚಿ ಅವಳು ಅಷ್ಟೊಂದು ಸಖತ್ತಾಗವಳೆ. ಇವಳೇನು ಹಾಲು ಕುಡಿದು ಬೆಳೆದವಳ, ಇಲ್ಲ ಹಾಲಲ್ಲಿ ಸ್ನಾನ ಮಾಡ್ಕೊಂಡೇ ಬೆಳೆದವಳ? ನನ್ನಂಗೆ ಹಾಲಲ್ಲಿ ಸ್ನಾನ ಮಾಡ್ಕೊಬಿಟ್ಟು ಬೆಳಗಾಗ್ಬಿಟ್ಟವಳೆ.